ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವೈಬ್ಸ್ ಅಂಡ್ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ಈ ರೀತಿಯಾದಂತಹ ವ್ಲಾಗ್ಸ್ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಇದು ನನ್ನ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಾನಿರೋದು ಪರ್ತಲ್ಲಿ. ಪರ್ತಿಂದ ಬಾಲಿ ದನ್ಪಸರ್ ಏರ್ಪೋರ್ಟ್ಗೆ 3.5 hours ಆಗುತ್ತೆ. ಸೊ ನನಗಿದ್ದಂತಹ ಫ್ಲೈಟ್ 7 PM ವಿ ರೀಚ್ಡ್ ಅರೌಂಡ್ 10:45 PM. ಇದು ಒಂದು ಬ್ಯೂಟಿಫುಲ್ ಫ್ಲೈಟ್ ವ್ಯೂವ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಏರ್ಪೋರ್ಟ್ ಸೈಡ್ ವ್ಯೂ ಅಂತ. ಸೊ ಒಂದ್ಸರಿ ನಾವು ಫ್ಲೈಟ್ ಲ್ಯಾಂಡ್ ಆಗಿದ್ದ ಕೂಡಲೇ ಲ್ಯಾಂಡಿಂಗ್ ಪಾಯಿಂಟಿಂದ ನಮ್ಮನ್ನು ಇಂಟರ್ನ್ಯಾಷನಲ್ ಅರೈವಲ್ಸ್ವರೆಗೂ ಅವ್ರದ್ದೇ ಆದಂತಹ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅದನ್ನು ಏರ್ಪೋರ್ಟ್ ಶಟಲ್ ಅಂತ ಕೂಡ ನಾವು ಕರಿತೀವಿ. ಸೊ ಹೀಗಿತ್ತು ಹೌ ವಿ ರೀಚ್ಡ್ ದ ಏರ್ಪೋರ್ಟ್ ಅನ್ನೋ ಸ್ಟೋರಿ. ಥ್ರೂ ದಿಸ್ ಬಸ್ ವಿ ವಿಲ್ ರೀಚ್ ದ ಇಂಟರ್ನ್ಯಾಷನಲ್ ಅರೈವಲ್ಸ್. ನಾವು ಆನ್ಲೈನಲ್ಲಿ ವೀಸಾನ ಕಲೆಕ್ಟ್ ಮಾಡ್ಕೊಂಡಿದ್ದರಿಂದ ಸೊ ಇಟ್ ವಾಸ್ ಈಸಿ ಫಾರ್ ಅಸ್. ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ದಿಸ್ ವಾಸ್ ದ ಏರ್ಪೋರ್ಟ್. ಬ್ಯೂಟಿಫುಲ್ ಆಗಿತ್ತು. ಅವರು ಆಲ್ರೆಡಿ ಅವರ ಕಲ್ಚರ್ ಹಾಗೆ ಒಂದಷ್ಟು ಫೋಟೋಸ್ ಹಾಗೆ ಒಂದಷ್ಟು ಸ್ಟ್ಯಾಚ್ಯೂಸ್ನ ನೀವಿಲ್ಲಿ ನೋಡಬಹುದು. ನಾವು ಇಮಿಗ್ರೇಷನ್ ಚೆಕ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಸೊ ನಾವಿಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದು ಜಸ್ಟ್ ಫಾರ್ $100. ಸೊ ಏರ್ಪೋರ್ಟಲ್ಲಿ ನಾವು ಎಮರ್ಜೆನ್ಸಿ ಪರ್ಪಸ್ಗೆ ಮನಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಬಿಕಾಸ್ ಟು ಪೇ ಫಾರ್ ದ ಡ್ರೈವರ್ ಆ್ಯಂಡ್ ಫಾರ್ ಟು ಬೈ ದ ಸಿಮ್ ಕಾರ್ಡ್. ಸೊ ಹಾಗಾಗಿ ನಾವು ಏರ್ಪೋರ್ಟಲ್ಲಿ ಮನಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು. ಸೊ ನೀವು ಆ್ಯಕ್ಚುಲಿ ಏರ್ಪೋರ್ಟ್ಗಿಂತ ಈಚೆ ನೀವು ಮನಿನ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಒಳ್ಳೆ ವ್ಯಾಲ್ಯೂಗೆ ಅಮೌಂಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇಟ್ ವಿಲ್ ಬಿ ವೇರಿಯಿಂಗ್ ಆಲ್ಮೋಸ್ಟ್ 100 ಪಾಯಿಂಟ್ಸಲ್ಲಿ ವೇರಿ ಆಗುತ್ತೆ. ದಿಸ್ ಇಸ್ ಹೌ ವಿ ಕಲೆಕ್ಟೆಡ್ ಸಿಮ್. ಇಲ್ಲಿ ನಾವು ಸಿಮ್ ಪರ್ಚೇಸ್ ಮಾಡಿದ್ವಿ. ಇಬ್ಬರಿಂದ ನಾವು ಒಂದೇ ಸಿಮ್ನ ತೊಗೊಂಡಿದ್ದು, ಬಿಕಾಸ್ ಎಲ್ಲೋದ್ರೂ ಒಟ್ಟಿಗೆ ಹೋಗ್ತೀವಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಲೈಕ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಳ್ಳೋ ರೀತಿಯಾಗಿ ಅವರು ಒಂದು ಪ್ಲ್ಯಾನ್ನ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ದಟ್ ಸಿಮ್ ಪರ್ಚೇಸ್ ಮಾಡಿಕೊಂಡು ಹಾಗೆ ನಮ್ಮ ಡ್ರೈವರ್ ಕೂಡ ಬಂದಿದ್ದರು. ಅವ್ರು ನಮ್ಮನ್ನು ಪಿಕ್ ಮಾಡಿಕೊಂಡು ಈಗ ನಾವು ಹೋಗಬೇಕಾಗಿರುವಂತಹ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ರೆಸಾರ್ಟ್ನ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಯಾವ ರೆಸಾರ್ಟ್ಗೆ ನಾವು ಹೋಗಿದ್ದಿತ್ತು ಆ್ಯಂಡ್ ಹೌ ವಿ ಸ್ಟೇಡ್ ದೇರ್ ಕಂಪ್ಲೀಟ್ ಡೀಟೇಲ್ಸ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ಇಂಟ್ರೆಸ್ಟ್ ಇದೆ ನಿಮ್ಗೆ ಒಂದ್ಸಾರಿ ಚೆಕ್ ಮಾಡಿ ನೋಡಿ. ದಿಸ್ ಇಸ್ ಡೇ 1. ಈ ಪ್ಲೇಸ್ ನೇಮ್ ಬಂದು ಸನ್ನೂರ್ ಹಾರ್ಬರ್ ಫೆರಿ ಟಿಕೆಟ್ ಸೆಂಟರ್. ನಾವು ಆಲ್ರೆಡಿ ಡ್ರೈವರ್ನ ಬುಕ್ ಮಾಡಿದ್ದರಿಂದ ನಮ್ಮ ಫಸ್ಟ್ ಡೇ ಆಲ್ರೆಡಿ ಪ್ಲ್ಯಾನ್ ಆಗಿದ್ದರಿಂದ ಅವ್ರು ಆಲ್ರೆಡಿ ಟಿಕೆಟ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಇಟ್ ಈಸ್ 2 in 1. ಹೋಗ್ತಾ ಬರ್ತಾ 2 ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಬೋಟ್ಸ್ನ ಫಾಸ್ಟ್ ಬೋಟ್ಸ್ ಅಂತಲೂ ಕರೀತಾರೆ. ಹಾಗೆ ಬಾಲಿಯಲ್ಲಿ ಇದನ್ನು ಲೋಕಲ್ ಆಗಿ ಜುಕುಂಗ್ಸ್ ಅಂತ ಕರೀತಾರೆ. ಸೊ ಈಗ ನಾವು ಬೋಟ್ ಒಳಗಡೆ ಹೋಗ್ತಾ ಇದ್ದೀವಿ. ಕೂತಿದ್ದು ಆಯಿತು. ಸೊ ಹೀಗೆ ಕಾಣಿಸುತ್ತೆ ಒಳಗಡೆಯಿಂದ ವ್ಯೂ. ಹಾಗೆ ಅವರು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾರೆ, ಲೈಫ್ ಜಾಕೆಟ್ಸ್ ಕೂಡ ಕೊಡ್ತಾರೆ. ವಿ ರೀಚ್ ಅವರ್ ಬ್ಯೂಟಿಫುಲ್ ಡೆಸ್ಟಿನೇಷನ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವೈಬ್ಸ್ ಅಂಡ್ ವ್ಲಾಗ್ಸ್. ಇವತ್ತು ನಾವು ಬಂದಿರೋದು ಐಲ್ಯಾಂಡ್ಗೆ, ದ ಮೋಸ್ಟ್ ಫೇಮಸ್ ಬಾಲಿ ಐಲ್ಯಾಂಡ್. ಆ್ಯಸ್ ಯು ಆಲ್ರೆಡಿ ನೋ ವಿಚ್ ಇಸ್ ದ ಮೋಸ್ಟ್ ಫೇವ್ರೇಟ್ ಬಾಲಿ ಐಲ್ಯಾಂಡ್. ಸೊ ಈಗ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಇಟ್. ಬನ್ನಿ ಹೇಗಿರುತ್ತೆ ವ್ಯೂ ಅಂತ ನೋಡೋಣ. ಒನ್ಸ್ ವಿ ರೀಚ್ ದ ಐಲ್ಯಾಂಡ್, ನಮ್ಗೆ ಆಲ್ರೆಡಿ ಡ್ರೈವರ್ ವೆಯ್ಟ್ ಮಾಡ್ತಾಯಿದ್ರು. ಸೊ ದ್ಯಾಟ್ ಡ್ರೈವರ್ ಬಂದ ಕೂಡಲೇ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಆನ್ ದಿ ವೇನೆ ರೆಸ್ಟೋ ಡುಮ್ಮಾ ಅನ್ನೋ ಒಂದು ರೆಸ್ಟೋರೆಂಟ್ಗೆ ನಾವು ಹೋದ್ವಿ. ಸೊ ಅಲ್ಲಿದ್ದಂತಹ ಮೆನುನಲ್ಲಿ ವೆಸ್ಟರ್ನ್ ಫುಡ್ಸೇ ಇತ್ತು. ಹಾಗಾಗಿ ವಿ ಆರ್ಡರ್ಡ್ ಪಿಜ್ಜಾ. ತುಂಬ ದಿನ ಆಗಿತ್ತು ನಾನು ಮ್ಯಾಂಗೋಸ್ನೆಲ್ಲ ನೋಡಿ, ಸೊ ದಟ್ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ನಾನಿಲ್ಲಿ ಏನಂತಾರೆ ಟ್ರಿಪ್ಪು ವೆಕೇಷನ್ನು ಅಂತ ಅಂದ್ಕೊಂಡು ಬಂದಿರ್ತೀನಲ್ವಾ, ಇವ್ರೇನು ಮಾಡ್ತಾರೆ ಗೊತ್ತಾ, ಗಿಲ್ಲಿ ಅಪ್ಡೇಟ್ಸು ಆಯಿತಾ, ಬಿಗ್ ಬಾಸ್ ಏನು ನಡೀತಾ ಇದೆ
ಇದೆಲ್ಲ ನೋಡ್ಕೊಂಡು ಕೂತಿದ್ದಾರೆ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮಾಡ್ತಾರೆ. ಗೈಸ್ ನೋಡಿ ಗೈಸ್, ಪಿಜ್ಜಾ ಬಂದಿದೆ. ಅಯ್ಯೋ ತುಂಬ ಬಿಸಿ ಆಯ್ತು, ಅದಕ್ಕೆ ಸ್ಪೂನ್ ಹಾಕ್ತೀನಿ. ನಂಗೆ ಬೇಡನಾ? ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿಕೊಂಡು ಈ ಗ್ರೀನರಿನ ಎಂಜಾಯ್ ಮಾಡ್ತಾ ಸಾಂಗ್ಸ್ ಕೇಳಿಸ್ತಾ ಹೋಗ್ತಾ ಇದ್ವಿ. ಈ ಐಲ್ಯಾಂಡ್ ನೇಮ್ ಏನು ಅಂತ ಹೇಳಿದ್ರೆ ನೂಸಾ ಪೆನಿಡಾ ಐಲ್ಯಾಂಡ್. ಎಲ್ರಿಗೂ ಗೊತ್ತೇ ಇರುತ್ತೆ. ದೂರದಿಂದ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಮೊದಲನೇದಾಗಿ ನಾವು ಹೋಗಿದ್ದು ಏಂಜಲ್ಸ್ ಬಿಲಾಬೋಂಗ್ ಅನ್ನೋ ಒಂದು ಪ್ಲೇಸ್ಗೆ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು ಹೋಗಿದ್ದಿನ ವಿ ವಿಸಿಟೆಡ್ ಬಾಲಿ ಇನ್ ನವೆಂಬರ್. ಸೊ ತುಂಬಾ ಕ್ರೌಡೆಡ್ ಆಗಿತ್ತು. ಹಾಗೆ ಅಲ್ಲಿ ಸಮ್ಮರ್ ಅಂತ ಕಾಣುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹ್ಯೂಮಿಡ್ ಇತ್ತು ಗಾಯ್ಸ್. ಸೊ ನೀವೇನಾದರೂ ಹೋಗ್ತಾ ಇದ್ದರೆ ಸಮ್ಮರಲ್ಲಿ ಪ್ಲೀಸ್ ಡೂ ಕ್ಯಾರಿ ವಾಟರ್ ಬಾಟಲ್, ಶೇಡ್ಸ್ ಆ್ಯಂಡ್ ಅಂಬ್ರೆಲಾ. ಸೊ ನಾವು ಕೂಡ ಕ್ಯಾರಿ ಮಾಡಿದ್ವಿ, ಬಟ್ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ದಿಸ್ ಈಸ್ ಹೌ ಇಟ್ ವಾಸ್. ಈ ಬ್ಯೂಟಿಫುಲ್ ಸೀನ್ನ ನೀವು ನೋಡ್ಬೋದು. ಇದು ಬ್ರೋಕನ್ ಬೀಚ್ ಆಫ್ ದ ಬಾಲಿ. ಏಂಜಲ್ಸ್ ಬಿಲಾಬೋಂಗಿಂದ ನಿಮಗೆ 10 ಮಿನಿಟ್ಸ್ ವಾಕಲ್ಲಿ ಈ ಒಂದು ಬ್ಯೂಟಿಫುಲ್ ಸೀನಿಕ್ ವ್ಯೂ ಸಿಗುತ್ತೆ. ಇಲ್ಲಿ ನಿಮಗೆ ಪೇಯ್ಡ್ ಫೋಟೋಗ್ರಾಫರ್ಸ್ ಕೂಡ ಸಿಗ್ತಾರೆ. ಸೊ ನೀವು ಫೋಟೋಸ್ ಕೂಡ ತೆಗೆಸ್ಕೋಬೋದು. ನಾವು ಆಲ್ರೆಡಿ ಡ್ರೈವರ್ನ ಬುಕ್ ಮಾಡಿದ್ರಿಂದ ನಾವು ಅವ್ರಿಗೆ ಪೇ ಮಾಡಿ ಅವ್ರ ಹತ್ರನೇ ಫೋಟೋಸ್ನ ತಗೊಂಡಿದ್ವಿ. ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಈ ರೀತಿಯಾದಂತಹ ಬ್ಯೂಟಿಫುಲ್ ಫೋಟೋಸು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ಅವರು. ಈ ರೀತಿಯಾದಂತಹ ಫೋಟೋ ಪ್ರಾಪರ್ಟಿ ಸೆಟ್ಸ್ ನಿಮಗೆ ಸಿಗುತ್ತೆ. ಈ ಫೋಟೋ ಪ್ರಾಪರ್ಟಿಗೆ ನೀವು ಪೇ ಮಾಡಬೇಕಾಗತ್ತೆ. 25K ಪರ್ ಪರ್ಸನ್, 5K ಪರ್ ಪರ್ಸನ್ ಅಂತ ಅವರಲ್ಲಿ ಬೋರ್ಡ್ಸ್ನ ಹಾಕಿರ್ತಾರೆ. ಸೊ ನನಗೆ ಈ ಹಾರ್ಟ್ ಪ್ರಾಪರ್ಟಿ ಸೆಟ್ ಇಷ್ಟ ಆಗಿದ್ದರಿಂದ ನಾನು ಇಲ್ಲಿ ಫೋಟೋಸ್ನ ತಗೋಬೇಕು ಅಂತ ಡಿಸೈಡ್ ಮಾಡಿ ವಿ ಪೇಡ್ ಪರ್ ಪರ್ಸನ್, ಅಂದರೆ ಇಬ್ರಿಗೂ ಪೇ ಮಾಡಿಬಿಟ್ಟು ನಾವು 1 to 10 ಆಫ್ ಪಿಕ್ಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಹ್ಯೂಮಿಡ್ ಇದ್ದಿದ್ದರಿಂದ ನನಗೆ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ಎಷ್ಟೇ ವಾಟರ್ ಕುಡಿದ್ರೂ ಸಮಾಧಾನ ಆಗ್ತಾ ಇರಲಿಲ್ಲ ಅಂತ ಎಳ್ಳೀರನ್ನ ತೊಗೊಂಡು ಕುಡಿತಾ ಇದ್ದೀವಿ. ಈ ಬ್ಯೂಟಿಫುಲ್ ಸೀನಿಕ್ ವ್ಯೂ ಜೊತೆ ಎಳ್ಳೀರಿದ್ರೆ ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್. ಅಲ್ಲಿ ನಿಮಗೆ ನಿಯರ್ ಬೈ ಶಾಪ್ಸ್ ಕೂಡ ಇರುತ್ತೆ. ಯು ಕ್ಯಾನ್ ಹ್ಯಾವ್ ಸಮ್ ಸ್ನ್ಯಾಕ್ಸ್ ಆ್ಯಂಡ್ ಜ್ಯೂಸಸ್ ಕೂಡ ಸಿಗುತ್ತೆ ನಿಮಗೆ. ಹಾಗೆ ಟೆಂಡರ್ ಕೊಕೊನಟ್ ಕೂಡ ಇರುತ್ತೆ. ಯು ಕ್ಯಾನ್ ಹ್ಯಾವ್ ಸಮ್ ಸ್ನ್ಯಾಕ್ಸ್ ಆ್ಯಂಡ್ ಜ್ಯೂಸಸ್ ದೇರ್. ಈಗ ನಾವು ಇನ್ನೊಂದು ಟೂರಿಸ್ಟ್ ಪ್ಲೇಸ್ ಕಡೆ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಬಂದು ಪಲ್ವಾಂಗ ಕ್ಲಿಫ್ ಅಂತ ಹೇಳಿ. ಇದು ಬ್ರೋಕನ್ ಬೀಚ್ ಇಂದ 30 ಮಿನಿಟ್ಸ್ ದೂರದಲ್ಲಿದೆ. ನಾವು ಹೋಗಿದ್ದು ಕಾರಲ್ಲೇ ಆಗಿದ್ದರಿಂದ ಸೊ ದಟ್ ನಮಗೆ ಅಷ್ಟು ಟೈಮ್ ಡಿಲೇ ಆಯಿತು ಅಂತ ಅನ್ನಿಸ್ಲಿಲ್ಲ. ಸಿಕ್ಕಾಪಟ್ಟೆ ವಾಕ್ ಮಾಡೋದಿರುತ್ತೆ ಗೈಸ್. ಸೊ ಬಿ ಪ್ರಿಪೇರ್ಡ್, ಶೂಸ್ ಎಲ್ಲ ಹಾಕ್ಕೊಂಡು ಹೋದರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಮಂಕೀಸ್ ಕೂಡ ಇರುತ್ತೆ. ಸೊ ಯಾವುದೇ ರೀತಿಯಾದಂತಹ ಬ್ಯಾಗ್ಸ್ ಹಾಗೆ ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡುವಾಗ ಸ್ವಲ್ಪ ಜೋಪಾನವಾಗಿ ಇರಿ. ಸೊ ದಟ್ ಮಂಕೀಸ್ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಸಚ್ ಅ ಬ್ಯೂಟಿಫುಲ್ ವ್ಯೂ. ನೀವು ಕೆಳಗಡೆ ಕೂಡ ಹೋಗ್ಬೋದು, ಬಟ್ ಇಟ್ ವಿಲ್ ಟೇಕ್ ಹಾಫ್ ಆಫ್ ಯುವರ್ ಡೇ. ಸೊ ಹಾಗಾಗಿ ನಾವು ಹೋಗಲಿಲ್ಲ. ಅಲ್ಲಿ ನಿಮಗೆ ಸ್ಟೆಪ್ಸ್ ಕೂಡ ಇರುತ್ತೆ ಕೆಳಗಡೆ ಹೋಗಲಿಕ್ಕೆ.
ಹಾಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಗೈಸ್. ಎಲ್ಲರೂ ಫೋಟೋಗ್ರಫಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ವೆಯ್ಟಿಂಗ್ ಟೈಮ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಈ ಕ್ಲಿಫ್ ಹತ್ರ ಅಂತಲೇ ಹೇಳ್ಬೋದು. ನಾವು ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಈ ಕ್ಲಿಫ್ ಹತ್ರ ವೆಯ್ಟ್ ಮಾಡಿದ್ದೀವಿ. ಸೊ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ನೆಕ್ಸ್ಟು ನಾವು ಲಂಚ್ ಮುಗಿಸ್ಕೊಂಡು ಕ್ರಿಸ್ಟಲ್ ಬೇ ಬೀಚ್ ಕಡೆಗೆ ಹೋಗ್ತಾ ಇದ್ದೀವಿ. ಕ್ರಿಸ್ಟಲ್ ಬೇ ಬೀಚಲ್ಲಿ ನಾವೊಂದು 30 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಿಕಾಸ್ ಲಾಸ್ಟ್ ನೈಟ್ ಟ್ರಾವೆಲ್ ಮಾಡಿದ್ದೀನಿ, ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಹಾಗೆ ಅರ್ಲಿ ಮಾರ್ನಿಂಗ್ 5-5:30ಗೆಲ್ಲ ಎದ್ದು ನಾವು ಫ್ರೆಶ್ ಅಪ್ ಆಗಿ ಹೊರಟಿದ್ದಾಗಿತ್ತು. ಸೊ ಹಾಗಾಗಿ ರೆಸ್ಟ್ಲೆಸ್ ಆಗಿದೆ. ಸೊ ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲಿಲ್ಲ. ಈ ಪ್ಲೇಸ್ ಏನಕ್ಕೆ ಫೇಮಸ್ ಅಂತ ಹೇಳಿದರೆ ಸ್ನೋರ್ಕ್ಲಿಂಗ್ ಆ್ಯಕ್ಟಿವಿಟಿಗೆ. ಇಲ್ಲಿ ವಾಟರ್ ತುಂಬ ಕ್ಲಿಯರ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಈ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡ್ತಾರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವಿಲ್ಲಿ ಟ್ರೈ ಮಾಡ್ಬೋದು. ಆಲ್ರೆಡಿ ಟಯರ್ಡ್ ಆಗಿದ್ದರಿಂದ ನಾನಂತೂ ಟ್ರೈ ಮಾಡಲಿಲ್ಲ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲವ್ ಯು ಆಲ್. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ. ಅಷ್ಟ್ರಲ್ಲಿ ನಂಗೆ ಸುಸ್ತಾಗೋಯ್ತು ಕಂಡ್ರು. ಇವ್ರು ನಗ್ತಾವ್ರು ನೋಡ್ರಿ.